ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ನಾವು 2025ನೇ ಇಸ್ವಿ ಕೊನೆ ವಾರದಲ್ಲಿದ್ದೇವೆ ಮತ್ತು 2026ನೇ ಹೊಸ ವರ್ಷ ಒಂದು ವಾರದಲ್ಲಿ ಪ್ರಾರಂಭ ಆಗಲಿದೆ. ಪ್ರತಿ ವರ್ಷದಂತೆ ಇದೇನು ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ. ಪ್ರತಿ ವರ್ಷಾಚರಣೆಯಲ್ಲೂ ಏನಾಗ್ತದೆ ಅಂದರೆ ವರ್ಷನ ಒಂದು ಒಳ್ಳೆ ರೀತಿಯಲ್ಲಿ ಬರ್ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಿಗೆ ನಾವು ಏನೋ ಸಾಧನೆ ಮಾಡ್ತೀವಿ ಅನ್ನೋ ರೀತಿ ಕುಡಿದು ವಾಹನ ಚಲಾಯಿಸಿ ರೇಸ್ ಮಾಡಿ ಪಟಾಕಿ ಹೊಡೆದು ರೋಡಲ್ಲಿ ಕೇಕ್ ಕಟ್ ಮಾಡಿ ಕೂಗಾಡಿ ಈ ಥರ ಮಾಡೋದ್ರಿಂದ ಬೇರೆಯವ್ರು ತೊಂದರೆ ಆಗುತ್ತೆ ಮತ್ತು ಕಾನೂನು ರೀತಿಯೂ ಅದು ತಪ್ಪು ಕೂಡ. ಈ ಥರದ್ದೇ ಹೆಚ್ಚಿಗೆ ಇತ್ತೀಚಿನ ದಿನಗಳಲ್ಲಿ ಆಗ್ತಿದೆ. ಅದನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಈಗ ನಮ್ಮ ಮೇಲಾಧಿಕಾರಿಗಳು ಮನೆ DG ಮತ್ತು IGP ಸಾಹೇಬರು ಮತ್ತು ನಮ್ಮ SP ಸರ್ IG ಸರ್ ಎಲ್ಲ ಸೇರಿ ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಏನಂದರೆ ಈಗ ಆಲ್ರೆಡಿ 24ನೇ ತಾರೀಕಿಂದನೇ ನಾವು ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಹೋದ ವರ್ಷವೇ ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಅಪಘಾತಗಳಾಗಿರಲಿಲ್ಲ, ಅಂದರೆ ಮೇಜರ್ ಯಾವ ಸಾವು ನೋವು. ನಮ್ಮ ದೊಡ್ಡಬಳ್ಳಾಪುರ ಟೌನಲ್ಲಿ ನೋಡಿ ಬರೀ ಟೌನ್ ಇದೆ ವ್ಯಾಪ್ತಿ, ಅಂಥದ್ರಲ್ಲೇ 2 ಬೈಕ್ ಮುಖಾಮುಖಿ ಡಿಕ್ಕಿಯಾಗಿ 2 ಜನ ಸ್ಪಾಟಲ್ಲೇ, ಒಬ್ಬರು ಸ್ಪಾಟಲ್ಲಿ ಮತ್ತು ಇನ್ನೊಬ್ಬರು ಹಾಸ್ಪಿಟಲ್ ತೀರ್ಕೊಳ್ಳೋಂಥ ಒಂದು ಸಂಭವ ಆಗಿತ್ತು. ಅದೊಂದು ನಮಗೇನೆ ಒಂಥರ ಮುಜುಗರದ ವಿಷಯ. ಯಾಕಂದರೆ STR ಮತ್ತು ಹೈವೇಗಳಿತ್ತು, ಅಂಥ ಜಾಗದಲ್ಲಿ ಏನೂ ಅಫೆನ್ಸ್ ಆಗಲಿಲ್ಲ. ಈ ಥರದ್ದು ಟೌನಲ್ಲಿ ಆಗಿರೋದು ನಮಗೂ ಕೂಡ ಒಂದು ದುಃಖಕರ ವಿಷಯ. ಅದಾಗ್ದಂಗೆ ಈ ಸತಿ ನಾವು ಈಗಾಗಲೇ 24ನೇ ತಾರೀಕಿಂದನೇ ಕುಡಿದು ವಾಹನ ಚಲಾಯಿಸೋರ ವಿರುದ್ಧ ಪ್ರಕರಣ ದಾಖಲೆ ಸ್ಟಾರ್ಟ್ ಮಾಡಿದ್ದೀವಿ. 1-2 ದಾಖಲಿಸ್ತಿದ್ವಿ. ನಿನ್ನೆಯಿಂದ ಹೆಚ್ಚಿನ ಮಟ್ಟದಲ್ಲಿ ಅಂದರೆ ನೆನ್ನೆ 5 ಕೇಸ್ ಹಾಕಿದ್ದೀವಿ. ಇವತ್ತು ಕೂಡ ದಿನ ಒಂದೊಂದು ಏರಿಯಾದಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಇದು ನಮಗೆ ಒಂದು ಉದ್ದೇಶ ಏನಂದರೆ ಯಾರೂ ಕುಡಿದು ವಾಹನ ಚಲಾಯಿಸಿ ಮತ್ತು ಬೇರೆ ಒಂದು ರೀತಿಯಲ್ಲಿ ಸಾವನ್ನಪ್ಪಬಾರ್ದು. ನಿಮ್ಮನ್ನು ನಂಬ್ಕೊಂಡು ಒಂದು ಫ್ಯಾಮಿಲಿ ಇರುತ್ತೆ, ಇದು ನಿಮಗೋಸ್ಕರ ಮಾಡ್ತೀವಿ ಅಂತ ತಿಳ್ಕೊಂಡು ದಯವಿಟ್ಟು ಯಾರು ಕೂಡ ಈ ಹೊಸ ವರ್ಷಾಚರಣೆ ಅಂತಲೇ ಅಲ್ಲ, ಪ್ರತಿದಿನವೂ ಅಷ್ಟೇ ನೀವು ಕುಡಿದು ದಯವಿಟ್ಟು ಯಾರು ವಾಹನ ಚಲಾಯಿಸೋಕೆ ಹೋಗಬೇಡಿ. ನಿಮ್ಮದು ಗಾಡಿ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳಿ, ಇನ್ಶೂರೆನ್ಸ್ ಇಟ್ಕೊಳ್ಳಿ, ಡ್ರೈವಿಂಗ್ ಲೈಸೆನ್ಸ್ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಒಂದು ಜವಾಬ್ದಾರಿಯುತವಾಗಿ ವಾಹನ ಚಲಾಯಿಸಿ. ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಬೇಕು ಅಂತ ಯಾರೇನು ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಟೌನ್ನಲ್ಲಾದರೆ 20-30 ಕಿಲೋಮೀಟರ್ಗಿಂತ ಹೆಚ್ಚಿಗೆ ಹೋದರೆ ಅಪಘಾತ ಸಂಭವಿಸೋದು ಒಂದು ಸಂಭವ ಜಾಸ್ತಿನೇ ಇರುತ್ತೆ ಅಂತ ಗೊತ್ತು. ಹೈವೇಲೂ ಅಷ್ಟೇ ಫಿಕ್ಸ್ ಆಗಿರುತ್ತೆ, ಒಂದು 80, 60, 100 ಕಿಲೋಮೀಟರ್ ಅಂತ. ಕೆಲವರು ಅದನ್ನು ಮೀರಿ ವಾಹನ ಚಲಾಯಿಸೋದ್ರಿಂದನೇ ಅಪಘಾತಗಳು ಸಂಭವಿಸೋದು. ಮತ್ತು ವಾಹನ ಸುಸ್ಥಿತಿಯಲ್ಲಿರೋ ಥರ ನೋಡ್ಕೊಳ್ಳಿ. ಬ್ರೇಕ್ ಅಪ್ಲೈ ಆಗೋವಂಥದ್ದು, ಹಾರ್ನು, ಲೈಟು ಈ ಥರದ್ದೆಲ್ಲ ಇದೆಯಾ ಅಂತ ನೋಡ್ಕೊಳ್ಳಿ. ಇದು ಜನರಲಾಗಿ ಹೇಳುವಂಥದ್ದು. ಮತ್ತು ಇವತ್ತು ಕೂಡ ನಾವು ಹೆಲ್ಮೆಟ್ ಧರಿಸೋ ನಿಟ್ಟಿನಲ್ಲಿ 1ನೇ ತಾರೀಕಿಂದ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಅಂತೇಳಿ ಮಾಹಿತಿ ನೀಡಿ ಇವತ್ತು ಜಾಥಾ ಕೂಡ ಹಮ್ಮಿಕೊಂಡಿದ್ದೀವಿ. ನಾನು DSP ಸಾಹೇಬರ ನೇತೃತ್ವದಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ನಾವು ಒಂದು ರ್ಯಾಲಿ ಮಾಡಿ ಮಕ್ಕಳಿಗೆಲ್ಲ ಹೆಲ್ಮೆಟ್ ವಿತರಣೆ ಮಾಡಿದ್ವಿ. ಮತ್ತು ಯಾರು ಹೆಲ್ಮೆಟ್ ಹಾಕಿಲ್ಲ ಕೆಲವರಿಗೆ ಸಾಂಕೇತಿಕವಾಗಿ ಹೆಲ್ಮೆಟ್ ಉಚಿತವಾಗಿ ವಿತರಣೆ ಮಾಡಿದ್ದೀವಿ. ಸೊ ಇನ್ನು ಮುಂದೆ ದಯವಿಟ್ಟು ಹೆಲ್ಮೆಟ್ ಧರಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂದರೆ 80% ಅಂದರೆ 80% ಅಪಘಾತಗಳಲ್ಲಿ 2 ವೀಲರ್ ಬೈಕ್ ಏನು ಅಪಘಾತ ಆಗುತ್ತೆ, ಇದರಲ್ಲಿ ಸಾವು ಸಂಭವಿಸೋದು ಎಲ್ಲರಿಗೂ ಗೊತ್ತಿರೋ ಹಾಗೆ ತಲೆಗೆ ಗಾಯ ಆಗಿದೆ. ಒಂದು ಸತಿ ತಲೆ ಗಾಯ ಆದರೆ ಸಣ್ಣ ಪುಟ್ಟ ಗಾಯ ಆದರೆ ಬಚಾವಾಗಿ ಬರ್ತಾರೆ. ಸ್ವಲ್ಪ ತೀವ್ರತರವಾಗಿ ಆದರೆ ಕೋಮಾ ಸ್ಟೇಜ್ಗೆ ಹೋಗ್ತಾರೆ, ಲೈಫ್ ಲಾಂಗ್ ಬೆಡ್ ರಿಡನ್ ಆಗಬೇಕಾಗುತ್ತೆ. ಮತ್ತು ನಿಮಗೆ ಗೊತ್ತಿದೆ ICUಲಿ ಪ್ರತಿದಿನ 20,000 50,000 ಹಿಂಗೆಲ್ಲ ಚಾರ್ಜ್ ಮಾಡ್ತಾರೆ. ಸೊ ಇದು 2 ರೀತಿಯ ಒಂದು ಲಾಸ್ ಫ್ಯಾಮಿಲಿಗೆ. ಒಂದು ವ್ಯಕ್ತಿ ವಾಪಸ್ ಬರಲ್ಲ, ಅವನು ಮುಖ್ಯವಾಗಿ ದುಡಿಯೋ ವ್ಯಕ್ತಿ ಆಗಿರ್ತಾನೆ ಫ್ಯಾಮಿಲಿಗೆ. ಎರಡನೇದು ಅವರಿಂದ ಆಗೋ ಖರ್ಚು. ಈ ಕಡೆ ಖರ್ಚು ಮಾಡದೇ ಇರೋಕ್ಕಾಗಲ್ಲ, ಮಾಡೋಕ್ಕೂ ಶಕ್ತಿ ಇರಲ್ಲ. ಈ ಥರ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ. ಇದು ಒಂದು ಸಿಂಪಲ್. ಈಗ ನೋಡಿ, ಒಂದು ಮಿನಿಮಮ್ ಈಗ ಒಂದು ಬೈಕ್ ತೊಗೊಂಡ್ರೆ 1 ಲಕ್ಷ ರೂಪಾಯಿ ಇದೆ ಮಿನಿಮಮ್. ಒಂದು ಸಣ್ಣ ಬೈಕ್ ತೊಗೊಂಡ್ರು ನೀವು 1 ಲಕ್ಷ ಇದೆ. ಅಂಥದ್ರಲ್ಲಿ 1,000 ಕೊಟ್ಟು ಒಂದು ಹೆಲ್ಮೆಟ್ ಹಾಕೊಳ್ಳೋಕ್ಕೆ ನಾವು ಹಿಂದೆ ಮುಂದೆ ನೋಡ್ತೀವಿ. ಸೊ ಅದಕ್ಕೆ ಬೈಕು ಕೊಟ್ಟಷ್ಟು ಇಂಪಾರ್ಟೆನ್ಸು. ನಿಮ್ಮ ಜೀವ ಇದ್ದರೆ ಆ ಥರ 4 ಬೈಕ್ ತೊಗೋಬೋದು, 10 ಬೈಕ್ ತೊಗೋಬೋದು. ಸೊ ಅದ್ರ ಬಗ್ಗೆ ದಯವಿಟ್ಟು ಇದನ್ನು ಗಂಭೀರವಾಗಿ ಪರಿಗಣಿಸಿ ಹೆಲ್ಮೆಟ್ ಧರಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ಹೊಸ ವರ್ಷಾಚರಣೆದು ಹೇಳಬೇಕಂದ್ರೆ ಪ್ರತಿ ವರ್ಷದಂಗೆ ಈ ವರ್ಷವೂ ಅಷ್ಟೇ ದಯವಿಟ್ಟು ಯಾರು ರಸ್ತೆಗಳಲ್ಲಿ ಆಚರಣೆ ಮಾಡೋದು ಬೇಡ. ಕೇಕ್ ಕಟ್ ಮಾಡೋದಾಗಲಿ, ಕೂಗಾಡೋದಾಗಲಿ, ಪಟಾಕಿ ಹೊಡೆಯೋದು ಮತ್ತು ವೇಗವಾಗಿ ವಾಹನ ಚಲಾಯಿಸೋದು ಈ ಥರ ಮಾಡೋದ್ರಿಂದ ಬೇರೆಯವರು ಕೂಡ ಸಮಸ್ಯೆ ಆಗ್ತದೆ, ತೊಂದರೆ ಆಗ್ತದೆ. ಪ್ರತಿ ವರ್ಷದಂಗೆ ಈ ವರ್ಷವೂ ಕೂಡ 12:30ವರೆಗೆ ಟೈಮ್ ಕೊಡ್ತೀವಿ. ಅಂದರೆ ಅಷ್ಟರಲ್ಲಿ ಏನಾದರೂ ಇದ್ರೆ ಆಚರಣೆ ಮಾಡಿ ಮುಗಿಸ್ಬೇಕು ಆಗುತ್ತೆ. ಮತ್ತು ಹೇಳಿದ್ನಲ್ಲ, ಪಟಾಕಿ ಹೊಡೆಯೋದು, ರೋಡಲ್ಲಿ ಕೇಕ್ ಕಟ್ ಮಾಡೋದು ಮತ್ತು ಬೈಕ್ ರ್ಯಾಲಿ ಮಾಡೋದು ಈ ಥರ ಮಾಡಿದ್ರೆ, ಮತ್ತು ಕುಡಿದು ವಾಹನ ಚಲಾಯಿಸಿದ್ರು ಕೂಡ ನಾವು ನಿರ್ದಾಕ್ಷಿಣ್ಯವಾಗಿ ಹಿಡಿದು ಬ್ರೆತ್ ಅನಾಲಿಸಿಸ್ ಮಾಡಿ ಕೇಸ್ ಹಾಕ್ತೇವೆ. ಮತ್ತು ಚೆಕ್ ಪೋಸ್ಟ್ ಕೂಡ ನಿರ್ಮಾಣ ಮಾಡ್ಕೊಳ್ತೀವಿ ಅವತ್ತಿನ ದಿವಸ ಪ್ರಮುಖ ರಸ್ತೆಗಳಲ್ಲಿ. ಸೊ ಈ ನಿಟ್ಟಿನಲ್ಲಿ ಎಲ್ಲರೂ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಿ ಕಾನೂನು ಪಾಲನೆ ಮಾಡಿ ಎಲ್ಲರೂ ನಮ್ಮ ಹಾಗೇ ಹೊಸ ವರ್ಷನ ಸಂಭ್ರಮಾಚರಣೆಯನ್ನು ಬರಮಾಡಿಕೊಂಡು ಹಳೇದೇನಿದೆಯೋ ಎಲ್ಲ ಬಿಟ್ಬಿಟ್ಟು ಮುಂದೆ ಒಂದು ಹೊಸ ರೀತಿಯಲ್ಲಿ ಬದುಕೋಣ ಅಂತೇಳಿ ಕೇಳಿಸ್ಕೊಳ್ತಾ
ಎಲ್ಲರಿಗೂ ಮುಂಗಡವಾಗಿ ಹೊಸ ವರ್ಷದ ಶುಭಾಶಯವನ್ನು ಕೊಡ್ತೇನೆ. ನಮಸ್ಕಾರ ಸರ್. ಸಾರ್ವಜನಿಕ ರಸ್ತೆಗೆ ನೀವು ಮೋಟರ್ ವೆಹಿಕಲ್ ಚಾಲನೆ ಮಾಡ್ಕೊಂಡು ಬಂದರೆ ಅಂದರೆ ಟೂ ವೀಲರ್ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಲೇಬೇಕು. ನಾನು ಇಲ್ಲಿ ಅಂಗಡಿಗೆ ಹೋದೆ, ಹಾಲು ತರಕ್ಕೆ ಹೋಗಿದ್ದೆ, ಮನೆ ಪಕ್ಕನೇ ಇತ್ತು, ಈ ಥರದ ಕಾರಣಗಳು ಕೊಡೋದು ಸೂಕ್ತ ಅಲ್ಲ ಅಂತ ನನ್ನ ಒಂದು ಅನಿಸಿಕೆ. ಮತ್ತು ಕಾನೂನು ಕೂಡ ಹಾಗೆ ಇದೆ. ದಯವಿಟ್ಟು ಆ ಥರ ಯಾವುದೋ ಕಾರಣ ಕೊಡದೆ ಇದಾಗಬೇಕು ಅಂತ ನನಗೆ. ದೊಡ್ಡಬಳ್ಳಾಪುರದಲ್ಲೂ ಕಡ್ಡಾಯ ಹೌದು, ಆ್ಯಕ್ಚುಲಿ ಮುಂಚಿಂದನೂ ಇದೆ. ಬಟ್ ಈಗ DSP ಸರ್ ಬಂದಾಗ ಈ ಇತ್ತೀಚಿನ ದಿನಗಳಲ್ಲಿ ಏನು ಅಪಘಾತಗಳಾಗಿರೋದ್ರ ಬಗ್ಗೆ ವಿಶ್ಲೇಷಣೆ ಮಾಡಿದಾಗ, ಈಗ ಮೊನ್ನೆ ಇಲ್ಲಿ ತುಗ್ಗಿ ಹತ್ರ 3 ಜನ ಡೆತ್ ಆಯಿತು. ಅದು ಕೂಡ ನಿಮ್ಗೆ ಗೊತ್ತಿದೆ, ಹೆಲ್ಮೆಟ್ ಹಾಕದೇ ಇರೋದಕ್ಕೆ ತಲೆ ಮೇಲೆ ಇದಾಗಿ. ನಮ್ಮ ಟೌನಲ್ಲೂ ಅಷ್ಟೇ ಸುಮಾರು ಆಗಿರೋದೆಲ್ಲ ಟೂ ವೀಲರ್ ಆಕ್ಸಿಡೆಂಟ್ ಮತ್ತು ಪೆಡೆಸ್ಟ್ರಿಯನ್ ಏನು ಮಾಡೋಕ್ಕಾಗಲ್ಲ. ಬಟ್ ಟೂ ವೀಲರ್ ಆಕ್ಸಿಡೆಂಟ್ಸಲ್ಲಿ 99% ಎಲ್ಲ ಹೆಡ್ ಇಂಜುರಿಯಾಗೆ ಸತ್ತಿರೋದು. ಸೊ ಆ ಒಂದು ನಿಟ್ಟಿನಲ್ಲಿ ಅಪಘಾತಗಳು ಕಡಿಮೆ ಆಗಲಿ ಮತ್ತು ಅಪಘಾತ ಆದರೂ ಕೂಡ ಸಾವು ನೋವು ಕಡಿಮೆ ಆಗಲಿ ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಹೇಳಿದ್ದಾರೆ. ದಯವಿಟ್ಟು ನಾವು ಕೂಡ ಪಾಲನೆ ಮಾಡಿ ನಾವು ಸಹಕರಿಸ್ಬೇಕು ಕೇಳ್ಕೊಳ್ತೀವಿ.